ಫ್ರೆಂಡ್ಸ್ ನೋಡಿ, ಈಗ ಟೊಮೆಟೊ ಬೆಂದಿದೆ ಆಯ್ತಾ. ಸೊ ಹಾಕಿದ್ದೀನಿ ನೀರು ಇನ್ನೂ ಬೇಕು ಫ್ರೆಂಡ್ಸ್. ನೋಡಿ ನಾನೀಗ ಚಿಲ್ಲಿ ಪೌಡರು, ಜೀರಾ, ಧನಿಯಾ ಪೌಡರ್ ನೋಡಿ ಬೇಯ್ತಾ ಇದೆ. ಈರುಳ್ಳಿ ಮತ್ತು ಆಲೂಗಡ್ಡೆ ಇವತ್ತು ತಂದು ಸಾರು ನೋಡಿ. ಇವತ್ತು ಇದಕ್ಕೆ ಬೇಳೆ ಇಲ್ಲ, ಬರೀ ಮಸಾಲೆ. ಇದು ಸೋರೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸೋಮವಾರ, ಶಿವನ ದಿವಸ. ಸೊ ಓಂ ನಮಃ ಶಿವ ಅಂತ ಸ್ಟಾರ್ಟ್ ಮಾಡೋದು. ಬಸವೇಶ್ವರ ಜಯಂತಿ ಇವತ್ತು ನಿನ್ನೆನೂ ಅಕ್ಷತೃತೀಯ ಅಂತಾರೆ, ಇವತ್ತು ಅಕ್ಷತೃತೀಯ ಅಂತಾರೆ, ಏನು ಗೊತ್ತಿಲ್ಲ. ಒಟ್ಟು ಇವತ್ತು ಬಸವೇಶ್ವರ ಜಯಂತಿ. ಓಕೆ, ಒಳ್ಳೆ ಮಹಾನುಭಾವರವರು, ಎಲ್ಲರಿಗೂ ಗೊತ್ತಿದೆ. ನಾವೆಲ್ಲ ಸ್ಕೂಲಲ್ಲಿರುವಾಗ ಅವ್ರ ಬಗ್ಗೆ ಎಲ್ಲ ತುಂಬ ಓದ್ತಾ ಇದ್ವಿ. ಮಹಾನ್ ಪುರುಷ, ಅವರನ್ನು ನಾವು ನೆನೆಸ್ಕೊಳ್ಳೇಬೇಕು. ಓಕೆ, ಇವತ್ತು ನಂದು ಅಡುಗೆ ಏನಿಲ್ಲ ರೀ. ತೊಂಡೆಕಾಯಿ, ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಚಪಾತಿಗೆ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಬಾದಾಮಿ. ಇಲ್ಲಿ ನಾನು ಜೀರಿಗೆ ಹಾಕಿದ್ದೀನಿ ಒಗ್ಗರಣೆ. ಇವತ್ತು ಶುಂಠಿ ಇಲ್ಲ ನನ್ನ ಹತ್ರ, ಇಲ್ಲಿಂದ ಹಾಕ್ಬಿಟ್ಟು ಮಾಡಿದ್ದೆ. ಇದೆಲ್ಲ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ಹುರುಬ್ಬೋಗ್ಬಿಡೋದು. ಆಮೇಲೆ ಇದನ್ನು ನಾನು ಸೆಪ್ರೇಟಾಗಿ ಬೇಯಿಸ್ಕೊಳ್ತೀನಿ. ಈಗ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಸೆಪ್ರೇಟಾಗಿ ಬೇಯಿಸ್ಕೊಳ್ತೀನಿ. ಉಳಿದಿದ್ದ ಮಸಾಲೆ ಸೆಪ್ರೇಟಾಗಿ ಫ್ರೈ ಮಾಡ್ಕೊಳ್ತೀನಿ. ಮಾಡಿಬಿಟ್ಟು ರುಬ್ಬಿಟ್ಟು ಹಾಕ್ಬಿಡೋದು. ಬಾದಾಮಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ಮತ್ತು ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಓಕೆ, ಹ್ಯಾಪಿ ಅಕ್ಷತೃತೀಯ ಆ್ಯಂಡ್ ಬಸವ ಜಯಂತಿ ರೀ. ಇವತ್ತು ತಂದು ಸಾರು ನೋಡಿ. ಇವತ್ತು ಇದಕ್ಕೆ ಬೇಳೆ ಇಲ್ಲ, ಬರೀ ಮಸಾಲೆ. ಇದು ಸೋರೆಕಾಯಿ ರೀ, ಆರೋಗ್ಯಕ್ಕೆ ಒಳ್ಳೆಯದು. ಇದರ ಮಸಾಲೆ ಏನಾಯಿತು ಗೊತ್ತಾ, ನಿನ್ನೆ ಮಾಡಿಟ್ಟಿದ್ದೆ, ಅದು ಸ್ವಲ್ಪ ಇತ್ತು, ಅದನ್ನು ಹಾಕಿಬಿಟ್ಟೆ. ಸೊ ರೆಸಿಪಿ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್ ಫ್ರೆಂಡ್ಸ್. ನೋಡಿ ನಾನು ಒಗ್ಗರಣೆ ಹಾಕಿದೆ. ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ, ಇದು ಆಲೂಗಡ್ಡೆ ಮತ್ತು ಇದು ತೊಂಡೆಕಾಯಿ ಕಾಂಬಿನೇಷನ್ ರೀ. ಇದು ಅರಿಶಿನ ಪುಡಿ ಹಾಕಿದೆ. ಅರಿಶಿನ ಪುಡಿ ಇಟ್ ಆ್ಯಕ್ಟ್ಸ್ ಲೈಕ್ ಅನ್ ಆ್ಯಂಟಿಬಯೋಟಿಕ್. ಎಲ್ಲದರಲ್ಲೂ ಯೂಸ್ ಮಾಡ್ತೀವಿ. ನಮ್ಮ ಪ್ರತಿಯೊಂದು ಅಡುಗೆಯಲ್ಲಿ ಅರಿಶಿನ ಇರಲೇಬೇಕು. ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅರಿಶಿನ. ತುಂಬ ಅಲ್ಲ, ಜಸ್ಟ್ ಚಿಟಿಕೆ ಥರ ಹಾಕಿಬಿಟ್ರೆ ಆಯಿತು. ಕೆಲವೊಂದ್ಸಲ ಕೋಲ್ಡ್ ಆದಾಗ ನೋಡಿ ಹಾಲಲ್ಲಿ ಅರಿಶಿನ ಕುಡಿತಾರೆ, ಬಿಸಿ ಹಾಲಲ್ಲಿ. ಗಂಟ್ಲು ಎಲ್ಲ ಇದೆಲ್ಲ ರಿಲೀಫ್ ಮಾಡುತ್ತೆ ಅದು. ಓಕೆ, ಜಸ್ಟ್ ಎ ಸ್ಮಾಲ್ ಟಿಪ್ ರೀ, ಎಲ್ಲರಿಗೂ ಗೊತ್ತು. ಆದರೂ ನಾನು ಒಂದು ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ ಫ್ರೆಂಡ್ಸ್. ಈಗ ನಾನು ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಂಡಿದ್ದೀನಿ. ಈಗ ಇದು ಹಾಕಿದ್ದೀನಿ. ಈರುಳ್ಳಿ ಒಂದೇ ಒಂದು ಹಾಕ್ಕೊಂಡಿದ್ದೀನಿ. ಓಕೆ, ಸ್ವಲ್ಪ ಹಾಕಿದ ತಕ್ಷಣ ಕೆಂಪಾಗಲಿ, ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಇದರದ್ದು ಈರುಳ್ಳಿದು ಹಸಿ ವಾಸನೆ ಹೋಗಬೇಕು. ಅದಾದ ತಕ್ಷಣ ನಾನು ಟೊಮೆಟೊ ಆ್ಯಡ್ ಮಾಡ್ತೀನಿ. ಓಕೆ, ಟೊಮೆಟೊ ಜೊತೆಲಿ ಬಾದಾಮಿ ಹಾಕ್ಬಿಡ್ತೀನಿ. ಸ್ವಲ್ಪ ಅದು ಬೆಂದಮೇಲೆ ಆರಿದ ಮೇಲೆ ನಾನು ಮಿಕ್ಸಿಲಿ ಹಾಕ್ಬಿಡ್ತೀನಿ ಪೇಸ್ಟ್ ಥರ. ಆಮೇಲೆ ಅಲ್ಲಿ ಬೇಯಿಸ್ತಾ ಇದ್ದೀನಿ ಆಲೂಗಡ್ಡೆ ಮತ್ತು ಇದು ತೊಂಡೆಕಾಯಿ. ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಡು. ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಗೊತ್ತೇನ್ರಿ, ಈರುಳ್ಳಿ ಬೇಗ ಇದಾಗ್ಬಿಡುತ್ತೆ. ತುಂಬ ಹೊತ್ತು ಇದು ಮಾಡಬೇಕಂತೇಳಿ, ಹುರಿಬೇಕಂತೇಳಿ ಬೇಗ ಆಗಿಬಿಡುತ್ತೆ. ಓಕೆ, ಈಗ ನಾನು ಸ್ವಲ್ಪ ಒಂದು ಲೈಟ್ ಇದು ಮಾಡಿಬಿಟ್ಟಿದ್ದೀನಿ, ಲೈಟ್ ಫ್ಲೇಮ್ ಮುಚ್ಚಿಟ್ಟು ಆಮೇಲೆ ಮತ್ತೆ ನಿಮಗೆ ತೋರಿಸ್ತೇನೆ. ಒಂದು 3-4 ಮಿನಿಟ್ಸ್ ಅಷ್ಟೇ ನೋಡಿ. ಬೇಯ್ತಾ ಇದೆ ಈರುಳ್ಳಿ ಮತ್ತು ಆಲೂಗಡ್ಡೆ, ಬೆಂದೋಗ್ಬಿಡುತ್ತೆ. ಒಂದು 5-6 ಮಿನಿಟ್ಸ್. ಇದು ತೊಂಡೆಕಾಯಿ ತುಂಬ ಎಳೆದಿತ್ತು, ಅದಕ್ಕೆ ಬೇಗ ಆಗಿಬಿಡುತ್ತೆ. ಓಕೆ, ಇಲ್ಲಿದನ್ನು ಮುಚ್ಚಿಟ್ಟಿದ್ದೀನಿ ಒಂದು 5 ಮಿನಿಟ್ಸ್. ಅಲ್ಲಿವರೆಗೆ ನಾನು ಟೀ ಬ್ರೇಕ್. ಈಗ ನೋಡಿ ಆಯಿತಾ, ಟೊಮೆಟೊ ನೋಡಿ ಬಾಡಿದೆ ಸರಿಯಾಗಿ, ಬಿಸಿ ಇದೆ. ಈಗ ಸ್ವಲ್ಪ ಆರಬೇಕದು. ಆರಿದ ಮೇಲೆ ನಾನು ಮಿಕ್ಸಿ ಮಾಡ್ತೀನಿ. ಚಿಕ್ಕ ಮಿಕ್ಸಿಲಿ ಹಾಕ್ಕೊಳ್ಳಿ, ಪೇಸ್ಟ್ ಥರ ಆಗುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಗೊತ್ತಲ್ಲ ಮಾಮೂಲಿ ಚಿಲ್ಲಿ ಪೌಡರು, ಜೀರಿಗೆ, ಇದು ಆಲೂಗಡ್ಡೆ ಒಂದು ಸ್ವಲ್ಪ ಜೀರಿಗೆ ಪೌಡರ್, ಧನಿಯಾ ಪೌಡ್ರು, ಗರಂ ಮಸಾಲೆ ಬೇಕಾಗಿಲ್ಲ. ತೊಂಡೆಕಾಯಿ ಎಲ್ಲ ಪರಿಮಳಕ್ಕೆ ಬೇಕಿದ್ರೆ ಹಾಕ್ಕೋಬೋದು, ಆಪ್ಷನಲ್. ಓಕೆ, ಲಾಸ್ಟಲ್ಲಿ ತೋರಿಸ್ತೀವಿ. ಆಮೇಲೆ ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮುಗೀತು. ಇದು ಈಗ ನನ್ನ ಟೀ ಟೈಮ್. ಟೀ ಬೇಕೇ ಬೇಕು ರೀ, ಇದರಿಂದ ನನ್ನ ಎಂಜಿನ್ ಓಡೋದೇ ಇಲ್ಲ. ಟೀ ಇಲ್ಲದೆ ನಾನು ಬರೀ ಕಷ್ಟ ಲೈಫ್. ಓಕೆ ಫ್ರೆಂಡ್ಸ್, ಅದು ಟೊಮೆಟೊ ಎಲ್ಲ ಹುರಿದಿದ್ದೆ ಅಲ್ವಾ, ಟೊಮೆಟೊ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸು, ಬಾದಾಮಿ ಎಲ್ಲ ಹಾಕಿ ಈಗ ಮಿಕ್ಸಿಲಿ ರುಬ್ಬಿಡ್ತೀನಿ. ರುಬ್ಬಿಟ್ಟು ಆಮೇಲೆ ಇದಕ್ಕೆ ಹಾಕಿಬಿಟ್ಟು ಉಪ್ಪೆಲ್ಲ ಹಾಕಿ ಆಮೇಲೆ ಪುಡಿಗಳೆಲ್ಲ ಹಾಕಿ ತೋರಿಸ್ತೀನಿ ಎಲ್ಲ.
ಜೀರಿಗೆ ಪುಡಿ, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಗರಂ ಮಸಾಲೆ ಪುಡಿ, ಜಸ್ಟ್ ಫಾರ್ ಹೀಗೆ ಉದುರಿಸ್ತೀನಿ. ಓಕೆ, ಉಪ್ಪು, ಆಮೇಲೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು, ಅಷ್ಟೇ. ಲಾಸ್ಟ್ ನಿಮ್ಗೆ ತೋರಿಸ್ತೀನಿ ಆಯಿತಾ. ಟೀ ಆಯಿತು ರೀ ನಂದು. ಒಪ್ಪ, ಈಗ ಸ್ವಲ್ಪ ಚಿಗುರ್ಕೊಂಡಿದ್ದೀನಿ ನಾನು. ಓಕೆನಾ? ಸೊ ನೋಡಿ, ಈಗ ರುಬ್ಬಿದ್ದೀನಿ ನಾನು. ಇಷ್ಟು ಗಂಧ ಆಗಬೇಕಿದು. ಹಾಕಿದ್ಮೇಲೆ ಈಗ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ನೀವು ಇದಕ್ಕೆ ಪಲ್ಯ ಸಬ್ಜಿಗಾಗುವಷ್ಟು, ಪಲ್ಯಕ್ಕಾಗುವಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಬೇಡ, ಚಪಾತಿಗೆ ಆಗುವಷ್ಟು. ನೋಡಿ, ನಾನೀಗ ಚಿಲ್ಲಿ ಪೌಡರು, ಜೀರಾ, ಧನಿಯಾ ಪೌಡ್ರ್ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿದೆ ರೀ. ಇವತ್ತು ನನಗೆ ಶುಂಠಿ ಇಲ್ಲ, ಖಾಲಿಯಾಗಿದೆ. ಬೆಳ್ಳುಳ್ಳಿ ಅಷ್ಟೇ ಹಾಕಿದ್ದೀನಿ. ಮತ್ತು ಇದು ಬಾದಾಮ್ ಹಾಕಿದೆ ಅಂತ 5-6. ಗುಡ್ ಫಾರ್ ಹೆಲ್ತ್ ಅಲ್ವಾ ಬಾದಾಮ್. ನೆನೆಸ್ಬಿಟ್ಟು, ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ಅದ್ರ ಸಿಪ್ಪೆ ತೆಗೆದು ತಿನ್ನಬೇಕು ರೀ, ತುಂಬ ಒಳ್ಳೆಯದು. ಓವರ್ನೈಟ್ ಸೋಕ್ ಮಾಡಬೇಕು ಬೆಳಿಗ್ಗೆ. ನಾನು ಉಪ್ಪು ನೋಡಿದ್ದೇನೆ, ಸ್ವಲ್ಪ ಪರವಾಗಿಲ್ಲ. ಈಗ ಸ್ವಲ್ಪ ನೀರು ಹಾಕ್ತೀನಿ. ಮಾಡಿಬಿಟ್ಟು ಒಂದು ಕುದಿ ತರಿಸ್ಬಿಡಿ. ಕುದಿ ಬಂದಮೇಲೆ ನೋಡ್ತೇನೆ ಉಪ್ಪು ಒಂದ್ಸಲ. ಇದು ಚೆನ್ನಾಗಾಗಿದೆ ಉಪ್ಪು. ನೋಡಿ, ಇದು ನಂದು ನ್ಯೂ ರೆಸಿಪಿ. ಓಕೆ, ಮಾಡಿಬಿಟ್ಟು ನನಗೆ ಹೇಳಬೇಕು ರೀ ಎಲ್ಲರೂ. ಓಕೆ, ಎಲ್ಲರಿಗೂ ಒಳ್ಳೆಯ ಇದು ಶುಭೋದಯ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಹ್ಯಾಪಿ ಅಕ್ಷಯ ತೃತೀಯ ಮತ್ತು ಹ್ಯಾಪಿ ಬಸವ ಜಯಂತಿ. ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಓಕೆನಾ? ಈಗ ಮುಚ್ಚಿಟ್ಬಿಡಿ. ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿ. ಎಸ್ ಫ್ರೆಂಡ್ಸ್, ಆಯ್ತು ರೀ, ಫೈನಲ್. ತುಂಬ ಚೆನ್ನಾಗಾಗಿದೆ. ಟೇಸ್ಟ್ ಈಸ್ ವೆರಿ ವೆರಿ ಗುಡ್. ಜಾಸ್ತಿ ಇದಿಲ್ಲ, ಏನಂತ ಹೇಳ್ತಾರೆ, ಜಾಸ್ತಿ ಸಾಮಾನು ನಾನು ಹಾಕೇ ಇಲ್ವಲ್ಲ ಸಾಮಗ್ರಿ, ಅದಕ್ಕೆ ಅದು ಚೆನ್ನಾಗಾಗಿದೆ. ನಮ್ಮಲ್ಲಿ ಏನು ಹೇಳ್ತಾರೆ, ಬಿಟ್ಟಿ ಮಾಡಿರೋದಂತಲ್ಲ, ಸಿರ್ಸಿ ಲ್ಯಾಂಗ್ವೇಜ್. ಓಕೆ, ಬಟ್ ಟೇಸ್ಟ್ ಇಸ್ ತುಂಬ ಚೆನ್ನಾಗಿದೆ. ನೋಡಿ, ಲುಕ್ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ನೀವೆಲ್ಲ ಹೇಳ್ಬೇಕಪ್ಪ ನನಗೆ. ನೀವೇನು ಹೇಳೋದೇ ಇಲ್ಲ ಯಾರು, ಸುಮ್ಮನೆ ಲೈಕ್ ಒಂದು ಥಿಂಗ್ ಮಾಡ್ತೀರಷ್ಟೇ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನನಗೆ ಪಿಲ್ಲರ್, ಮಹಾಶಕ್ತಿ. ಓಕೆನಾ? ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಎವ್ರಿ ಒನ್. ಹ್ಯಾವ್ ಎ ನೈಸ್ ಡೇ. ಹಲೋ ಫ್ರೆಂಡ್ಸ್, ನಡುವೆ ನನ್ನ ಮಗ ಏನೋ ಮಾತಾಡ್ಬಿಟ್ಟೆ, ಎಲ್ಲ ಡಿಸ್ಟರ್ಬ್ ಆಗೋಯ್ತು. ಈಗ ಮತ್ತೊಂದು ಸಲ ಮಾಡ್ತಾಯಿದ್ದೀನಿ. ಇದು ಟೊಮೆಟೊ ರಸಮ್, ಮತ್ತು ವಿದೌಟ್ ಬೇಳೆ ರೀ, ಚೆನ್ನಾಗಿರುತ್ತೆ. ಇದು ಬೆಳ್ಳುಳ್ಳಿ, ಹಸಿಮೆಣಸು, ಜೀರಿಗೆ, ರಸಮ್ ಪೌಡರ್, ಕೊತ್ತಂಬರಿ ಸೊಪ್ಪು, ಹಿಂಗು, ಆಮೇಲೆ ಇಲ್ಲಿ ಸ್ವಲ್ಪ ನೆನೆಸಿದ್ದೀನಿ ಹುಣಸೆಹಣ್ಣು. ಜಾಸ್ತಿ ಬೇಡ, ನೋಡ್ತೀನಿ, ಟೊಮೆಟೊ ಹುಳಿ ಇದ್ದರೆ ಕಡಿಮೆ ಹಾಕ್ತೀನಿ. ಎಲ್ಲ ಮಾಡಿ ವಿದೌಟ್ ಬೇಳೆ ರೀ, ತುಂಬ ಚೆನ್ನಾಗಿರುತ್ತೆ. ಓಕೆ, ಮಾಡಿ ತೋರಿಸ್ತೀನಿ. ಈಗೆಲ್ಲ ಕಟ್ ಮಾಡಬೇಕು, ಕಟ್ ಮಾಡಿಬಿಟ್ಟು ಹೇಳ್ತೀನಿ. ಓಕೆ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಇದು ಹಸಿಮೆಣಸು ಒಗ್ಗರಣೆ ಹಾಕಿ, ಈರುಳ್ಳಿ, ಇದು ಟೊಮೆಟೊ ಎಲ್ಲ ಚೂರು ಚೂರು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಎಲ್ಲ ಹಾಕಿಬಿಟ್ಟು ನೀರು ಜಾಸ್ತಿ ಚೆನ್ನಾಗಿ ಕುದಿ ತರಿಸ್ಬೇಕು. ಟೊಮೆಟೊ ಚೆನ್ನಾಗಿ ಬೇಯಬೇಕು. ಓಕೆ, ಹಿಂಗು ಲಾಸ್ಟಲ್ಲಿ ಹಾಕೋದು, ಲಾಸ್ಟ್ ಒಗ್ಗರಣೆ. ಓಕೆನಾ? ಸೊ ಹೇಗಿದ್ದೀರಾ ಎಲ್ಲರೂ? ಎಲ್ಲರದ್ದು ಆಯ್ತೇನಲ್ಲ ಬ್ರೇಕ್ಫಾಸ್ಟ್? ನೋಡಿ, ನನ್ನ ಟೈಮ್ 12:30. ಟೀ, ನೆಕ್ಸ್ಟ್ ಸ್ಟೆಪ್ ಇಸ್ ಟೀ. ಟೀ ಕುಡಿದ ಮೇಲೇ ನಂದು ಗಾಡಿ ಓಡೋದು. ಓಕೆ, ಮಾಡಿ ತೋರಿಸ್ತೀನಿ ಆಯಿತಾ? ಸಿಂಪಲ್ ರೀ ಇವತ್ತು, ಸರಳ, ಸಾಫ್ಟ್, ಸರಳ, ಒಳ್ಳೆ ಸ್ವಾದಿಷ್ಟ ರಸಮ್. ಓಕೆ ಫ್ರೆಂಡ್ಸ್, ನೋಡಿ, ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸು, ಸ್ವಲ್ಪ ಸಾಸಿವೆನೂ ಹಾಕಬೇಕು ರೀ, ಹಿಂಗು ಇಲ್ಲಿ ಇಟ್ಟಿದ್ದೀನಿ, ಬಿಸಿಯಾಗಿರುತ್ತೆ. ಓಕೆ, ಬಿದ್ದೆ ಹೋಯ್ತು, ಸ್ಪೂನಲ್ಲಿ ಹಾಕ್ಕೊಂಡಿದ್ದೆ ಸಾಸಿವೆ, ಬಿದ್ದೆ ಹೋಯ್ತು, ಸ್ಲಿಪ್ ಆಯಿತು. ನಿಮ್ಮ ಕೈಯಿಂದ ಏನಾದರೂ ಬಿದ್ದೇ ಬೀಳುತ್ತೆ ಯಾವಾಗಲೂ. ನಾರ್ಮಲ್ ಅಲ್ಲ, ಡಬಲ್ ಕೆಲಸ ಏನಾದರೂ ಮಾಡ್ತಾ ಇರ್ತೀನಿ, ಏನಾದರೂ ಒಂದು ಬಿಸಾಕ್ತಾನೆ ಇರ್ತೀನಿ. ಸಿಕ್ಬಿಟ್ಟು ಆದ ತಕ್ಷಣ ಬೆಳ್ಳುಳ್ಳಿ, ಹಸಿಮೆಣಸು ಹಾಕ್ಕೊಳ್ಳಿ, ಆಮೇಲೆ ಟೊಮೆಟೊ ಹಾಕಿ ಬೇಯಿಸ್ಬಿಡಿ ಆಯಿತಾ. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ನಾನು ಇಷ್ಟೇ ಮಾಡ್ತಾ ಇದ್ದೇನೆ. ಇವತ್ತು ಖಾಲಿ ಮಾಡಬೇಕಾಗಿ, ನಾಳೆ ನನ್ನ ತಾಯಿದು ದಿವಸ ಇದೆ, ಅದು ನಾಳೆ ವಿಶೇಷ ಅಡುಗೆ ಮಾಡಬೇಕು. ಓಕೆ, ಇವತ್ತಿಗೆ ಇದು ಖಾಲಿ ಮಾಡಬೇಕಷ್ಟೇ. ಅದಕ್ಕೆ ಸ್ವಲ್ಪ ಮಾಡ್ತಾಯಿದ್ದೀನಿ ಕ್ವಾಂಟಿಟಿ. 2 ಹಾಕ್ಕೊಂಡಿದ್ದೀನಿ ಟೊಮೆಟೊ, ಯಾಕಂದ್ರೆ ಬೇಳೆ ಇಲ್ಲಲ್ಲ, ಬರೀ ಟೊಮೆಟೊ, ಅದರಲ್ಲೇ ಮಾಡೋದಿದೆ ರಸಮ್. ಓಕೆ, ಹುಣಸೆಹಣ್ಣು ಇಟ್ಟಿದ್ದೀನಿ. ಆಯಿತು ನೋಡಿ, ಚಿಟ್ಪಿಟ್ಟೆ ಆಯಿತು. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಓಕೆ, ಅದು ಸ್ವಲ್ಪ ರೆಡ್ ಆದ ತಕ್ಷಣ ಟೊಮೆಟೊ ಹಾಕಿಬಿಡಿ. ಹಸಿಮೆಣಸು
ಹಸಿಮೆಣಸು, ಜೀರಿಗೆ ಎಲ್ಲ ಅಡುಗೆಲಿ ಹಾಕಬೇಕು, ಒಳ್ಳೆಯದು ಆರೋಗ್ಯಕ್ಕೆ, ಜೀರ್ಣ ಶಕ್ತಿಗೆ ತುಂಬ ಒಳ್ಳೆಯದು. ಓಕೆ, ಈಗ ಟೊಮೆಟೊ ಹಾಕ್ತೀನಿ. ಆಯಿತು, ಒಗ್ಗರಣೆ. ಈಗ ಟೊಮೆಟೊ ಹಾಕಿಬಿಟ್ರೆ ನೆಕ್ಸ್ಟ್ ನೀರು ಹಾಕ್ಬಿಡೋದು. ಆಯಿತಾ, ನೀರು ಹಾಕ್ತೀನಿ ನೋಡಿ. ಆಮೇಲೆ ಬೇಕಿದ್ರೆ ನೀವು ಖಾರ ಆದರೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ರಸಂ ಪುಡಿ ಹಾಕ್ತೀನಿ ನಾನು ಅದಾದಮೇಲೆ. ಓಕೆ, ನೀರು ಹಾಕ್ತೀನಿ. ಸೊ ಹಾಕಿದ್ದೀನಿ ನೀರು ಇನ್ನೂ ಬೇಕಿದ್ರೆ ಹಿಡಿಬೋದೇನು, ಅಂದರೆ ಚೆನ್ನಾಗಿ ಬೇಯಬೇಕ್ರಿ ಟೊಮೆಟೊ. ಇದು ಬೇಳೆ ಇಲ್ಲಲ್ಲ, ರಸಮ್, ಸೊ ರಸ ಜಾಸ್ತಿ, ನೀರು ಜಾಸ್ತಿ. ಓಕೆ, ಬೇಯಬೇಕು ಚೆನ್ನಾಗಿ. ನೋಡಿ ಉಪ್ಪು ಹಾಕಿದ್ದೀನಿ, ನೀರು ಹಾಕಿದ್ದೀನಿ. ನನ್ನ ಹಸ್ಬೆಂಡ್ ಮಾತಾಡ್ತಾನೆ ಇರ್ತಾರೆ ರೀ ವಿಡಿಯೋ ಮಾಡುವಾಗ, ಪಾಪ ಆ ಕಡೆ ಇದ್ದಾರೆ, ಗೊತ್ತಾಗಲ್ಲ ಅವ್ರಿಗೆ. ಓಕೆ, ಟೊಮೆಟೊ ಬೇಯಿಸ್ತಾ ಇದೆ. ಈಗಲೇ ಸ್ವಲ್ಪ ಪರಿಮಳ ಬರ್ತಾ ಇದೆ. ಇದು ಚೆನ್ನಾಗಿ ಕಾಣಿಸುತ್ತಲ್ಲ, ಟೊಮೆಟೊ, ಹಸಿಮೆಣಸು, ಸ್ವಲ್ಪ ಹೀಗೆ ಕೊತ್ತಂಬರಿ ಮೇಲೆ ಉದುರಿಸಿದ್ದೇನೆ ಅಷ್ಟೇ. ಬೆಂದಾದ್ಮೇಲೆ ಎಲ್ಲ ರಸಂ ಪುಡಿ, ಹುಣಸೆಹಣ್ಣು, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಸ್ವಲ್ಪ ಹಾಕ್ಬೋದು. ಒಗ್ಗರಣೆ ಹಾಕಿದ್ರೆ ಆಯಿತು, ರಸಮ್ ರೆಡಿ. ಪಲ್ಯಗೆ ನಾನು ಇದು ಮಾಡ್ತಾ ಇದ್ದೀನಿ ರೀ, ಕ್ಯಾಬೇಜ್ ಪಲ್ಯ. ಅದು ಸಿಂಪಲ್, ಏನಿಲ್ಲ. ತೋರಿಸಿ ಫ್ರೆಂಡ್ಸ್ ನೋಡಿ, ಈಗ ಟೊಮೆಟೊ ಬೆಂದಿದೆ ಆಯಿತಾ. ಈಗ ರಸಂ ಪುಡಿ ಹಾಕ್ತೀನಿ. MTR ರೀ, ಸಖತ್ತಾಗಿರುತ್ತೆ. ಓಕೆ, ಇದು ಹಾಕಿ ನೋಡಿದೆ ನಾನು, ಟೇಸ್ಟ್ ಮಾಡಿ. ಅಷ್ಟು ಹುಳಿ ಇಲ್ಲ, ಸ್ವಲ್ಪ ಹುಳಿ ಹಿಂಡಿದ್ದೀನಲ್ಲ ಹುಣಸೆ ಹಣ್ಣದು, ಅದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಓಕೆ, ಹಾಕಿ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ, ಚೂರು ಉದ್ದಿ ಬರಲಿ, ಸ್ವಲ್ಪ ಬೆಂಕಿ ಜಾಗ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸೂಪರ್ ರಸಮ್ ರೀ. ನನ್ನ ಹಸ್ಬೆಂಡ್ ಕೊಟ್ಬಿಟ್ರೆ ಅಷ್ಟೇ, ಇಲ್ಲ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿತಾನೆ ಇರ್ತಾರೆ. ಇದರಲ್ಲೆಲ್ಲ ಹಾಕಿರ್ತಾರೆ ಪುಡಿಗಳನ್ನು, ಸೊ ನಾನು ಅರಿಶಿನ ಸಪ್ರೇಟ್ ಹಾಕಿಲ್ಲ. ಅವ್ರದ್ದು ರಸಂ ಪುಡಿಲೇ ಎಲ್ಲ ಇರುತ್ತೆ, ಖಾರ ಎಲ್ಲನೂ ಇರುತ್ತೆ. ತುಂಬ ಸ್ವಾದಿಷ್ಟವಾಗಿರುತ್ತೆ ರೀ. ಅದು MTR ಎನಿ ಪ್ರಾಡಕ್ಟ್ ನೀವು ತೊಗೊಳ್ರಿ, ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ. ಇಷ್ಟೇ ರೀ, ಇದೇ ನಂದು ರಸಮ್. ಓಕೆ, ಹೇಗಿದೆ ಅಂತ ಹೇಳಿ. ದಿಢೀರ್ ರಸಮ್ ಇದು, ತುಂಬ ಟೈಮ್ ಬೇಕಾದ್ರೆ ಬೇಳೆ ಬೇಯಿಸ್ಬೇಕು, ಹಾಗೇನಿಲ್ಲ. ಓಕೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೈಡಲ್ಲಿ ಒಂದು ಉಪ್ಪಿನಕಾಯಿ, ಹಪ್ಪಳ. ಹಾಗೆ ಇನ್ನೂ ನಾನು ಭಾಜಿ ಪಲ್ಯ ಮಾಡ್ಬೇಕು ನೋಡಿ, 1 ವಾರ ಆಯ್ತು, ಇನ್ನು ಮಾಡೋದ್ರಲ್ಲೇ ಇದ್ದೀನಿ, ಮಾಡಿಬಿಡ್ತೀನಿ. ಓಕೆ, ಸೊ ಹ್ಯಾವ್ ನೈಸ್ ಟೈಮ್. ಮಾಡಿಬಿಟ್ಟು ನನಗೆ ಹೇಳ್ರಿ, ದಿಢೀರ್ ಆಗಿಬಿಡುತ್ತೆ ಇದು ಟೊಮೆಟೊ ರಸಮ್. ಆಯ್ತು, ಇನ್ನು 1-5 ನಿಮಿಷ ಕೂತ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಬಿಡ್ತೀನಿ. ಒಗ್ಗರಣೆ ಬೇಡ, ಯಾಕಂದರೆ ಹಾಕ್ಬಿಟ್ಟಿದ್ದೀನಿ ಸಾಸಿವೆ ಮತ್ತಿದು ಆಲ್ರೆಡಿ. ಸ್ವಲ್ಪ ಬೇಕಿದ್ರೆ ಹಾಕ್ತೀನಿ. ಇದ್ರಿಂದ ನಮ್ಮನೇಲಿ ಹಿಂಗೆ ಸ್ವಲ್ಪ ವಿಶೇಷ ಇಷ್ಟ ಆಗಲ್ಲ, ಬಟ್ ನನಗಿಷ್ಟ, ಪರಿಮಳನೇ ಇಷ್ಟ. ಅದು ಆರೋಗ್ಯಕ್ಕೆ ಒಳ್ಳೇದಲ್ವೇನ್ರಿ, ಜೀರ್ಣಶಕ್ತಿಗೆ. ಸೊ ಹ್ಯಾವ್ ಎ ನೈಸ್ ಡೇ ಮೈ ಡಿಯರ್ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ದಯವಿಟ್ಟು ಪ್ರೋತ್ಸಾಹಿಸಬೇಕು ಎಲ್ಲರೂ, ಸವಿನಯ ವಿನಂತಿ. ಥ್ಯಾಂಕ್ ಯು ರೀ. ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್. ನನ್ನನ್ನು ನಾನೇ ಹೊಳ್ಕೊತಾ ಇದ್ದೇನೆ ಅನ್ಕೋಬೇಡಿ, ಬಟ್ ಇಟ್ ಈಸ್ ವೆರಿ ನೈಸ್, ರಿಯಲಿ. ಮಾಡಿ ನೋಡಿ, ಮಾಡಿ ನೋಡಿಬಿಟ್ರೇ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಸಿಂಪಲ್ ರೆಸಿಪಿ, ವೆರಿ ಸಿಂಪಲ್. ಓಕೆನಾ? ಓಕೆ, ಟೇಕ್ ಕೇರ್.